ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಉದ್ನೂರು ಗ್ರಾಮಕ್ಕೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದೊಡ್ಡಬಸವೇಶ್ವರರ ದೇವಸ್ಥಾನ, ಪರಮ ಪೂಜ್ಯ ಜಿಡಗ ಶ್ರೀಗಳ ಅಮೃತಹಸ್ತದಿಂದ ಅಲ್ಲಿ ಜಾತ್ರೆಯನ್ನು ಕೂಡ ನಡೆದು ಭಾಳ ಪ್ರಸಿದ್ಧ. ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲಿ ಸಾಕಷ್ಟು ಜನ ಪ್ರತಿ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ನಡೀತಕ್ಕಂಥ ಒಂದು ದೇವಸ್ಥಾನ ಸುಕ್ಷೇತ್ರದ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯ ರಾಜ್ಯ ಹೆದ್ದಾರಿ ಮತ್ತು ರಿಂಗ್ ರಸ್ತೆಗೆ ಮುಖವಾಗಿ ಏನಪ್ಪ ಅಂದ್ರೆ ಉದ್ನೂರು ಗ್ರಾಮ ಸುಕ್ಷೇತ್ರ, ಉದ್ನೂರು ಗ್ರಾಮ ಬಸವೇಶ್ವರ ಬಸವೇಶ್ವರ ಗ್ರಾಮ ಅಂಥೇಳಿ ಒಂದು ಕಮಾನ್ ಇರಬೇಕಂತೇಳಿ ಎಲ್ಲ ಗ್ರಾಮಸ್ಥರ ಬಹುದಿನದ ಬೇಡಿಕೆ. ಅದನ್ನು 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಯಲ್ಲಿ 20 ಲಕ್ಷ ರೂಪಾಯಿಗಳನ್ನು ಇಟ್ಟು ಇವತ್ತು ನಾವು ಮತ್ತು ನಮ್ಮ ಗ್ರಾಮದ ದೇವಸ್ಥಾನದ ಅಧ್ಯಕ್ಷರು ನಿಕಟರಪ್ಪ ಪಾಟೀಲರು, ಎಲ್ಲ ಗ್ರಾಮದ ಹಿರಿಯರು, ನಮ್ಮ ಮಾಜಿ ಉಪಾಧ್ಯಕ್ಷರು, ನಮ್ಮ ಲಿಂಗರಾಜ್ ಅವರು, ಎಲ್ಲ ಹಿರಿಯರು ಕೂಡ ಇಲ್ಲಿ ಆಗಮಿಸಿದ್ದೇವೆ. ಲಕ್ಷ್ಮಣ ಪೂಜಾರಿ ಅವರು ಮತ್ತು ನಮ್ಮ ಶಿವಪುತ್ರ ಉದ್ನೂರು ಎಲ್ಲ ಗ್ರಾಮಸ್ಥ ಮುಖಂಡರು ಎಲ್ಲರೂ ಪಕ್ಷಭೇದ ಮರೆತು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಗುದ್ದಲಿ ಪೂಜೆಯನ್ನು ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಇವತ್ತು ನಾವು ಎಲ್ಲ ನೆರವೇರಿಸಿದ್ದೇವೆ. ಇದು ಅಲ್ಲದೆ ಮತ್ತಲ್ಲಿ ಸ್ಮಶಾನ ಭೂಮಿ ಕಂಪೌಂಡ್ ಆವರಣಗೊಳಿಸಲು ಕೂಡ 25 ಲಕ್ಷ ರೂಪಾಯಿನ ಇಟ್ಟಿದ್ದೇವೆ. ಅದು ವಿಧಾನಸಭಾ ಕ್ಷೇತ್ರದ ದೊಡ್ಡಬಸವೇಶ್ವರ ದೇವಸ್ಥಾನಕ್ಕೆ ಕೂಡ ಮೊದಲು 50 ಲಕ್ಷ ರೂಪಾಯಿ ಒಂದು ರೈತ ಭವನ ಅಂತೇಳಿ ಅದು ಕೂಡ ಈಗಾಗಲೇ ಉದ್ಘಾಟನೆ ಆಗಿದೆ. ಮತ್ತೆ 50 ಲಕ್ಷ ರೂಪಾಯಿಗಳನ್ನು ನಾವು ಆ ದೇವಸ್ಥಾನ ಕಟ್ಟಡಕ್ಕೆ ಏನಪ್ಪ ಅಂದರೆ ದೊಡ್ಡಬಸವೇಶ್ವರ ಒಂದು ಸುಂದರವಾದ ಕಟ್ಟಡ ಈಗಾಗಲೇ ಶ್ರೀಗಳು 3-4 ಕೋಟಿ ರೂಪಾಯಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ನಮ್ಮ ಸರ್ಕಾರದಿಂದ ಕೂಡ 50 ಲಕ್ಷ ರೂಪಾಯಿಯನ್ನು ಈ ಸಲ ಇಟ್ಟಿದ್ದೇವೆ. ಅದನ್ನು ಕೂಡ ಶೀಘ್ರದಲ್ಲಿ ಪ್ರಾರಂಭವಾಗ್ತದೆ ಅಂತಕ್ಕಂಥ ಮಾತನ್ನು ಅನೇಕ ಕಾರ್ಯಗಳು ಈ ರಸ್ತೆ ಕೂಡ ಬರ್ತಕ್ಕಂಥದ್ದು ಸಲ ಒಂದು ದೊಡ್ಡ ಶುದ್ಧವಾದ ಒಂದು ಒಳ್ಳೆಯ ರಸ್ತೆ ಏನಪ್ಪ ಅಂದರೆ ನಿರ್ಮಾಣ ಆಗಬೇಕು ಅಲ್ಲಿವರೆಗೆ ಅಂತ ಹೇಳಿ ಬಹುದಿನದ ಜನರ ಬೇಡಿಕೆ ಇದೆ. ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಅನೇಕ ಸಣ್ಣ ಪುಟ್ಟ ರಸ್ತೆಗಳು, ಹೈಮಾಸ್ ಆಗ್ತಕ್ಕಂಥದ್ದು ಬೇರೆ ಬೇರೆ ಕೆಲಸಗಳು ಕೂಡ ನಾವು ಈ ಗ್ರಾಮಕ್ಕೆ ಒದಗಿಸಿದ್ದೇವೆ. ಗ್ರಾಮಸ್ಥರ ಅಭಿಲಾಷದ ಮೇರೆಗೆ ನಮ್ಮನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಿದ ಮೇಲೆ ಅವರ ಏನೇನು ಬೇಡಿಕೆಗಳಿವೆ ಅದನ್ನು ಸ್ಪಂದನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈ ಕಾಮಗಾರಿ ಎಷ್ಟು